ರೈತ ಬಾಂಧವರಿಗೆ ನಮಸ್ಕಾರ. ಇದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಕೊಕ್ನೂರು ಗ್ರಾಮದಾಗ ಇವತ್ತು ನಮ್ಮ ರೈತರು ಊಟದ ಜೋಳ ಭಾಳ ಅಪರೂಪವಾಗಿ ಬೆಳೆಯೋಂಥ ಹೊತ್ತಿನಾಗೂ ಕೂಡ ಇವತ್ತು ನಮ್ಮ ಜನಗಳಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಇವತ್ತು ನಮ್ಮ ರೈತರು ಪಾಪ ಕಷ್ಟಪಟ್ಟು ಭಾಳ ಜೋಳ ಬೆಳೆದಾರ. ಇವ್ರ ಕಷ್ಟ ಸುಖ ಏನು ವಿಚಾರ ಮಾಡೋಣ ಬರ್ರಿ. ನಮಸ್ಕಾರ. ನಮಸ್ಕಾರ ರೈತರೇ. ನಮಸ್ಕಾರ. ನಮಸ್ಕಾರ. ಮತ್ತೇನ್ರಿ, ಆರಾಮದಿರಿ? ಹ್ಞೂ ಆರಾಮದವ್ರಿ. ಏನು ಆರಾಮ್ರಿ? ಬೆಳಗ್ಗೆ 5 ಗಂಟೆಗೆ ಬರಬೇಕು, ಗುಬ್ಬಿ ಹೊಡಿಬೇಕು, ರಾತ್ರಿ ಕಳ್ಳಿದ ಹನ್ಲಿ, ಆಮೇಲೆ ಹಂದಿದ ಹನ್ಲಿ, ಇವೆಲ್ಲ ಕಷ್ಟಪಡ್ಬೇಕು. ಏನು ಮಾಡ್ತೀವಿ, ಆದರೂ ಫಲಕ್ಕೆ ತಕ್ಕಂಗೆ ರೇಟ್ ಇಲ್ಲ, ರೇಟು ಕಮ್ಮಿ. ಆದರೆ ಬೇರೆ ಇವನ್ನೆಲ್ಲ ಉಳಿಸ್ಕೊಂಡು ಹೊತ್ತಿಗೆ ನಮಗೆ ಸಾಲದು. ಇನ್ನು ಮತ್ತು ರೈತರಿಗೆ ಮುಂದಿನ ಇದು ಸಿಟಿಯಾಗಿ ಜೀವನ ಮಾಡೋರಿಗೆ ಅವ್ರಿಗೆ ಹೆಂಗೆ ರೀ ಜೀವನ ಮಾಡೋಕೆ? ಅವ್ರಿಗೆ ಕಾಳು ಕಡಿ ಕೊಡ್ಬೇಕು ನಾವು. ನಾವು ಬೆಳೆದ್ರೆ ತಾನೇ ಅವ್ರಿಗೆ ಸುಖವಾಗಿರೋದು. ನೀವು ಬೆಳೆದ್ರೆ ಸುಖವಾಗಿರೋದು. ಹಂಗಾಗಿ ಇವೆಲ್ಲ ಸುಮ್ಮನೆ ಎಷ್ಟು ಕಷ್ಟಪಡ್ಬೇಕು ನಾವು. ಆದ್ರೆ ಬೆಲೆ ರೇಟು ಕಮ್ಮಿ, ಆದರೆ ಫಸಲು ಅಷ್ಟಕ್ಕಷ್ಟೇ. ಕಾಗಿ ಗುಬ್ಬಿ ಅವೆಲ್ಲವೂ ಜೀವನ ಮಾಡಕ್ಕೆ ಅವು ಪಾಪ ಎಲ್ಲರೂ ಹೊಟ್ಟಿ ಸಲುಬೇಕಲ್ರಿ ನಾವು. ಎಷ್ಟು ಎಕರೆ ಹಾಕಿದಿರಿ ನೀವು? ಒಂದು 2 ಎಕರೆ ಹಾಕಿದವ್ರಿ. 2 ಎಕರೆ ಹಾಕಿದಿರಿ. ಈಗ ನೀವು 2 ಎಕರೆಗೆ ಬರೀ ಒಂದು 10 ಗುಂಟೆ ಬಿತ್ಕೊಂಡ್ರೆ ನೀವು ಜೀವನ ಮಾಡಿಬಿಡ್ತೀರಿ. ಹೌದು, ಜೀವನ ಮಾಡ್ತಾವಿ. ಮತ್ತು ಅವರಿಗೆ ಜನ ಮಿಕ್ಕಿದರಿಗೆ ಅನ್ನ ಅಳಿಬೇಕಲ್ರಿ ರೈತರು. ಹಂಗಾಗಿ ಮತ್ತು ಇವೆಲ್ಲ ಕಷ್ಟಪಟ್ಟು ನಾವೆಲ್ಲ ಇದನ್ನ ಕಾಳಜಿ ಮಾಡ್ಕೋಬೇಕು. ಅವಕ್ಕೂ ಓಡಿಸ್ಕೊಂಡು ಜೀವನ ಮಾಡ್ಕೊಂಬೇಕ್ರಿ ಹೆಂಗಾರಾಗಲಿ. ಮತ್ತು ಆದರೂ ರೇಟು ಕಮ್ಮಿ, ಒಂದು ಸ್ವಲ್ಪ ರೇಟ್ ಹೆಚ್ಚಿಗೆ ಆಗಿದ್ರೆ ನಮಗೂ ಜೀವನಕ್ಕೆ. ಒಂದು ಕೂಲಿ ಆಳಿಗೆ ಎಷ್ಟು ಐತ್ರಿ ಖರ್ಚು? 500 ರೂಪಾಯಿ ಐತಿ. ಒಂದು ಕೂಲಿ ಆಳಿಗೆ 500 ರೂಪಾಯಿ ಐತಿ. DAP ಗೊಬ್ಬರ ಎಷ್ಟು ಐತ್ರಿ? 2,800. 2,800 ರೂಪಾಯಿ. ಗೊಬ್ಬರದ ಬೆಲೆನ ಭಾಳ ರೀ. ಗೊಬ್ಬರದ ಹೊಡ್ತಾನೆ ಖರ್ಚು ಎಷ್ಟು ಬರ್ತೈತಿ? ಎದಕ್ಕೆ? ಟ್ಯಾಕ್ಟ್ರಿ ಓಡಿಸಿದ ಖರ್ಚು? ಟ್ಯಾಕ್ಟ್ರಿ ಓಡಿಸಿದ ಖರ್ಚು ಒಂದು 2,000 ರೂಪಾಯಿ ಬರ್ತೈತಿ. ಎಕರೆಗೆ 2,000 ರೂಪಾಯಿ ಆದ್ರೆ 2 ಎಕರೆ 4,000 ರೂಪಾಯಿ ಖರ್ಚು. 4,000 ರೂಪಾಯಿ ಖರ್ಚು ಅಂದ್ರೆ ನಮ್ಮ ರೈತರು ನೋಡ್ರಿ, ಬರೀ ಅವ್ರ ಮನೆಗೆ ಬರೀ 10 ಗುಂಟೆ ಬೆಳ್ಕಂದ್ರೆ ಸಾಕು. ಆದ್ರೂ ಕೂಡ ಇವತ್ತು ಏನಪ್ಪ ಅಂತಂದ್ರೆ, ಇವತ್ತು ನಾವು ಹುಟ್ಟಿದವ್ ರೈತರಾಗಿ ನಾವು ಎಲ್ಲರಿಗೂ ನೋಡ್ತಾ ಇರ್ಬೋದು. ನೀವೆಲ್ಲ ಎಷ್ಟು ಕ್ಲೀನಾಗಿ ಬೆಳೆದ ನೋಡ್ರಿ ನಮ್ಮ ರೈತರು. ಇದನ್ನ ಯಾಕಪ್ಪ ಅವ್ನು ಹೊಟ್ಟಿ ಜೀವನಕ್ಕೆ ಅಷ್ಟೇ ಬೆಳ್ಕೋಬೋದು, ಆದ್ರೆ ಇದನ್ನ ಯಾಕೆ ಎಲ್ಲರಿಗೂ ಕೊಡಲಿ ಅಂತ ಒಂದು ಮನೋಭಾವನೆ ನಮ್ಮ ಅಣ್ಣ ಹತ್ರಕ್ಕೆ ಐತಿ ಅಂದಮೇಲೆ ಇದನ್ನು ಸರ್ಕಾರ ಕನಿಷ್ಠ ಪಕ್ಷ ಎಷ್ಟು ಬೆಲೆ ಮಾಡ್ಬೇಕಂತ ಅಂತೀರಿ ನೀವು? ಬೆಂಬಲ ಬೆಲೆನ? ಬೆಂಬಲ ಬೆಲೆ ಒಂದು 3,000 ರೂಪಾಯಿನಾರು ಇರ್ಬೇಕಲ್ರಿ ಜೋಳಕ್ಕೆ. ಏನು 4,000 ರೂಪಾಯಿ ಇರ್ಬೇಕು ಜೋಳಕ್ಕೆ. ಊಟದ ಜೋಳಕ್ಕೆ ನೋಡ್ರಿ, ಊಟದ ಜೋಳಕ್ಕೆ ನಮ್ಮ ರೈತರು ಒಂದು 4,000 ರೂಪಾಯಿನಾದ್ರೂ ಕೊಟ್ರು ಸ್ವಲ್ಪ ಮಾಡಿದ ಖರ್ಚಾದ್ರೂ ಬರ್ತೈತಿ. ಯಾಕಂದ್ರೆ ಇದು ಬಿಟ್ರೆ ನೀವು ಮತ್ತೇನಾರ ಬೇರೆ ಮೂಲ ಆದಾಯ ಐತಾ? ಏನು ಇಲ್ರಿ, ಬೆಳೆ ಮಳೆ ನೆಟ್ಟಗೆ ಮಳೆ ಬರೋದಿಲ್ಲ. ಅದು ಮಳೆ ಅಂತರ ಮಾಡಿದ್ರೆ ಮತ್ತು ಇದು ಜೋಳನ ಬರೋದು, ಮೆಕ್ಕೆಜೋಳ ಹೋಗೇ ಬಿಡ್ತತಿ. ಅದಕ್ಕೆ ಸಬ್ಸೆಂಟ್ ಮಳೆ ಬೇಕು. ಹಂಗಾಗಿ ಇದನ್ನ ಜೋಳನೇ ಬಿತ್ತಾ ಇದಾವ್ರಿ, ಊಟದ ಜೋಳ. ಈಗ ಏನಪ್ಪ ಅಂತಂದ್ರೆ, ಈಗ ಒಟ್ಟು ಈಗ ನಮ್ಮ ಸರ್ಕಾರ ಒಂದು 4,000 ರೂಪಾಯಿ ಬೆಂಬಲ ನೋಡ್ತಾ ಇರ್ಬೋದು. ರೈತರು ಎಷ್ಟು ಕ್ಲೀನಾಗಿ ಇದನ್ನ ಜೋಳ ಬೆಳೆದಾರ ಅಂತಂದ್ರೆ, ನಮ್ಮ ಕುವೆಂಪು ಅವ್ರು ಒಂದು ಮಾತಾಡ್ತಾರೆ, ನೇಗಿಲ ಹಿಡಿಯುವ ಹೊಲವನ್ನು ಉಳುವ ಯೋಗಿಯ ನೋಡಲಿ ಅಂದಂಗೆ, ಇದು ಬಿತ್ತಿ ಒತ್ತು ಎಲ್ಲ ಇದು ಮಾಡಿದಾಗ ಈ ಥರದ್ದು ಬೆಳೆ ಬರೋಕ್ಕೆ ಸಾಧ್ಯ. ಆದ್ರೆ ಇದನ್ನು ಬೆಳೆ ಬರ್ತೈತಿ ಅನ್ನೋದಕ್ಕಿಂತನೂ ಇದನ್ನು ಉಳಿಸ್ಕೊಳಂಥದ್ದು ಇನ್ನೂ ಭಾಳ ಕಷ್ಟ ಐತಿ. ಯಾಕಂದ್ರೆ ಒಂದು ಗುಬ್ಬಿ, ಒಂದು ಕಾಗಿ, ಕಳ್ಳಿ, ಹಂದಿ ಅದು ಇಷ್ಟೆಲ್ಲ ನೋಡ್ರಿ. ಅದೇ ಅಲ್ಲ ತಿನ್ನಕ್ಕೆ ಹಚ್ಚಿದ್ವು ಆ ಕಡೆಗೆ. ಎಷ್ಟು ನಾವು ಕಷ್ಟಪಟ್ಟು ನಮ್ಮ ರೈತರು ಬೆಳಿತಾರಪ್ಪ ಅಂದ್ರೆ, ಹಗಲೇ ಅದೋ ರಾತ್ರಿ ಅದೋ, ಯಾಕೆ ಎಲ್ಲಾರನ್ನೂ ಸಲುಬೇಕನ್ನೋ ಒಂದು ಉದ್ದೇಶ ಬಿಟ್ರೆ ಇನ್ನು ಏನಲ್ಲ. ನೋಡ್ರಿ, ಕೂಗಿ ಗಂಟೆಲ್ಲ ಕೂಗ್ರಿ ನೋಡ್ರಿ. ಅಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಗಿಣಿಗಳು ಹೆಂಗೆ ಹಾರಾಡ್ತದವು ಅಂತೇಳಿ, ಇನ್ನು ಯಾವ ಥರ ತಿಂತದವು, ಯಾವ ಥರ ಮಾಡ್ತದವು. ಆದರೂ ಕೂಡ ಒಂದು ಕಷ್ಟಪಟ್ಟು ಬೆಳಿಬೇಕನ್ನೋದು ನಮ್ಮ ರೈತರಲ್ಲಿ ಬಿಟ್ಟರೆ ಬೇರೆ ಏನಲ್ಲ. ನಮ್ಮ ಕರ್ನಾಟಕದ ಕೃಷಿ ಸಚಿವರ ಹೆಸರು ಏನು ಹೇಳ್ರಿ? ರಾಜಕೀಯದ ಕೃಷಿ ಸಚಿವರು ಯಾರು? ಅಮಾಯಕರೇ ನಾವು. ರೈತರನ್ನಾರು ಏನಪ್ಪ ಅಂದ್ರೆ ಅಮಾಯಕರ ಲೆಕ್ಕಕ್ಕೆ ಆಗ್ಬಿಟ್ವಿ. ಕೃಷ್ಣೇ ಬೈರೇಗೌಡ್ರ ಅಂತೇಳಿ ಅವ್ರ ಹೆಸರು. ಅವರು ಬೆಳಗ್ಗೆ ನಾಷ್ಟ ಮಾಡ್ತಾರೆ, ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಆದರೂ ಕೂಡ ನಮ್ಮ ಮುಗ್ಧ ರೈತರಿಗೆ ಸಚಿವರಂದ್ರೆ ಯಾರು ಗೊತ್ತಿಲ್ಲ, ಮತ್ತೊಂದು ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದು ಒಂದೇ, ಏನು ಹೇಳು? ಬೆಳೆ ಬೆಳೆಯೋದು ಒಂದೇ ಗೊತ್ತಿರೋದು. ಅದಕ್ಕೆ ಇದನ್ನು ಸರ್ಕಾರ ಎಚ್ಚೆತ್ಕೊಂಡು ಮಿನಿಮಮ್ ಊಟದ ಜೋಳಕ್ಕೆ 4,000 ರೂಪಾಯಿ ಮಾಡಲೇಬೇಕು. ಮಾಡಿಲ್ಲ ಅಂತಂದ್ರೆ ಇಂಥ ಸಾವಿರಾರು ಲಕ್ಷಾಂತರ ಜನಗಳು ಹೋರಾಟ ಮಾಡ್ತಾರೆ. ನಾಳೆ ಎಚ್ಚರಿಕೆಯಿಂದ ಇದು ಮಾಡಿರಿ. ಯಾಕಂದ್ರೆ ಇವತ್ತು ಎಲ್ಲ ಥರದಿಂದನೂ ರೇಟ್ ಆಗೈತಿ.
ಆದರೆ ನಮ್ಮ ರೈತರಿಗೆ ಯಾವುದೇ ಥರದ ಒಂದು ಸಣ್ಣ ಅನುಕೂಲತೆಯೂ ಕೂಡ ಇಲ್ಲ ಸರ್ಕಾರದಿಂದ. ಅದನ್ನು ಎಚ್ಚೆತ್ಕೊಂಡು ದಯವಿಟ್ಟು ಇದನ್ನು ವಿಧಾನಸೌಧ ಚರ್ಚೆ ಮಾಡಿ ಊಟದ ಜೋಳ, ಮೆಕ್ಕೆಜೋಳ ಪ್ರತಿಯೊಂದಕ್ಕೂ ಒಂದು ತನ್ನದೇ ಆದಂಥ ಬೆಂಬಲ ಬೆಲೆನ ಸೃಷ್ಟಿ ಮಾಡಿರಿ ನೀವು. ಬಿಟ್ಟರೆ ನಿಮ್ದು ಯಾವುದೇ ಥರದ ನಾವು ಭಾಗ್ಯಗಳನ್ನು ಕೇಳಲ್ಲ, ಮತ್ತೊಂದು ನಮಗೊಂದು ಏನು ಬೇಡ. ಕಷ್ಟಪಟ್ಟದ್ದು ಬೆಳೆದಕ್ಕೆ ಇವತ್ತು ಒಂದು ಬೆಂಬಲ ಕೊಡಲಿ ಬೆಲೆ ಕೊಳ್ಳಿ ಅಂತ ನಾವು ಕೇಳ್ಕೊಂತ. ನಿಮ್ಮ ಹೆಸರು ರಾಮನಾಯ್ಕ. ರಾಮನಾಯಕ್ ಅಂತೇಳಿ. ನಮಸ್ಕಾರ. ನಮಸ್ಕಾರ.